ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಜಾಸ್ತಿ ಪ್ರೋಟೀನ್ ಅಂಶ ಇರುವಂಥ ಒಂದು ಹೈ ಪ್ರೋಟೀನ್ ದೋಸೆ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಮಾಡೋದು ಭಾಳ ಸಿಂಪಲ್ ಐತಿ, ತಿನ್ನೋಕ್ಕಂತೂ ಅಷ್ಟು ರುಚಿಯಾಗಿರ್ತೈತಿ ಮತ್ತು ಹೆಚ್ಚು ಹೆಲ್ದಿ ಆಗಿರುವಂಥ ಒಂದು ದೋಸೆ ರೆಸಿಪಿ ಇದೆ. ಇದನ್ನು ನಾವು ಲಂಚ್ ಬಾಕ್ಸಿಗೂ ಹಾಕ್ಬೋದು, ಬ್ರೇಕ್ಫಾಸ್ಟಿಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಅದನ್ನು ಮಾಡೋಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಹೆಸರು ಕಾಳು, 1 ಕಪ್ಪಷ್ಟು ದಪ್ಪಕ್ಕಿ ಅಥವಾ ದೋಸೆ ರೈಸ್ ಅಂತೆಲ್ಲ ಅದನ್ನು ಹಾಕ್ಕೊಂಡೇನೆ, ಮತ್ತು 1/4 ಕಪ್ಪಷ್ಟು ಶೇಂಗಾ, 1 ಟೀ ಸ್ಪೂನಷ್ಟು ಮೆಂತ್ಯಕಾಳು ಹಾಕ್ಕೊಂಡು ನೀರು ಹಾಕ್ಕೊಂಡು ಇನ್ನು ಚಲೋ ತಂಗೆ ಕೈಯಾಡಿಸಿ 1-2 ಸತಿ ಕ್ಲೀನಾಗಿ ತೊಳೆದು ನೀರು ಬಸಿದು ತೊಗೊಂಡೇನೆ. ಈಗ ಇದಕ್ಕೆ ನೀರು ಹಾಕಿ ಒಂದು 6ರಿಂದ 7 ತಾಸು ನೆನೆಯಕ್ಕೆ ಇಟ್ಬಿಡ್ಬೇಕು. ಇದನ್ನು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಕತ್ತಿದ್ದೆ, ಅದಕ್ಕೆ ರಾತ್ರಿ ನೆನೆ ಇಟ್ಟಿದ್ದೆ. ನಾವು ಯಾವಾಗ ಮಾಡ್ತೀವಲ್ಲ ಅದಕ್ಕಿಂತ ಒಂದು 6ರಿಂದ 7 ತಾಸು ಮೊದಲು ನೆನೆಸಿ ಇಟ್ಕೋಬೇಕು ಇದನ್ನು. ಆಮೇಲೆ ಇದನ್ನು ನೆನೆಸಿ ರುಬ್ಬಿ ಆಗಿಂದಾಗ ಮಾಡುವಂಥ ಒಂದು ದೋಸೆ ಇದು. ಈಗ ಇದನ್ನು ನೀರು ಬಸಿದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡೇನಿ. ಸ್ವಲ್ಪ ಹಸಿ ಶುಂಠಿ, ಒಂದು 5ರಿಂದ 6 ಬೆಳ್ಳುಳ್ಳಿ ಹೆಸರು, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, 1-2 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಪೂರ್ತಿ ಸಣ್ಣಗೆ ರುಬ್ಬಿ ತಗೋತೇನೆ. ಈಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಹಾಕಿ ಇಟ್ಕೋತೇನೆ. ಪಾತ್ರೆಗೆ ಹಾಕ್ಕೊಂಡ್ಮೇಲೆ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಈ ಬ್ಯಾಟರ್ ಭಾಳ ಫ್ಲೋಯಿ ಇರಬಾರ್ದು, ತೆಳ್ಳಗೆ ಇರಬಾರ್ದು, ಸ್ವಲ್ಪ ಗಟ್ಟಿ ಇದ್ರೆ ನಡಿತೈತೆ. ಆದರೆ ಭಾಳ ತೆಳ್ಳಗೆ ಹಾಕಿದರೆ ದೋಸೆ ಸರಿಯಾಗಂಗಿಲ್ಲ. ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿ ಸೈಡ್ಗೆ ಇಟ್ಬಿಡೋಣಂತ. ಈಗ ಒಂದು ಚಾಪರ್ಗೆ 1-2 ಉಳ್ಳಾಗಡ್ಡಿ, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ಮ ಮತ್ತು ಒಂದು ಸ್ವಲ್ಪ ಕ್ಯಾರೆಟ್, 1-2ರಿಂದ 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಸಣ್ಣಗೆ ಚಾಪ್ ಮಾಡಿ ತೊಗೋತೇನೆ. ಚಾಪರ್ ಇಲ್ಲ ಅಂದರೆ ನಾವು ಸಣ್ಣಗೆ ಹೆಚ್ಕೋಬೋದು, ಚಾಕುಲೇನ ಹೆಚ್ಕೋಬೋದು. ಈಗ ಸಣ್ಣಗೆ ಚಾಪ್ ಮಾಡ್ಕೊಂಡ್ಮೇಲೆ ಒಂದು ಪಾತ್ರೆಗೆ ತೆಗೆದು ನಾವೊಂದು 100 ಗ್ರಾಮ್ ಅಷ್ಟೇ ಇಲ್ಲೇ ಪನ್ನೀರ್ ತೊಗೊಂಡೇನಿ. ಪನ್ನೀರನ್ನ ಚಲೋ ತಂಗೆ ಮ್ಯಾಶ್ ಮಾಡಿ ತೊಗೊಂಡೇನಿ. ಪನ್ನೀರೊಳಗೆ ಜಾಸ್ತಿ ಪ್ರೋಟೀನ್ ಅಂಶ ಇರ್ತೈತಿ ಮತ್ತು ಹೆಸರು ಕಾಳೊಳಗೂ ಜಾಸ್ತಿ ಪ್ರೋಟೀನ್ ಅಂಶ ಇರ್ತೈತಿ. ಇದಕ್ಕೆ ಹೈ ಪ್ರೋಟೀನ್ ದೋಸೆ ಅಂತ ಕರೀತಾರೆ. ಮತ್ತು ತಿನ್ನೋಕೆ ಭಾಳ ಹೆಲ್ದಿ ಮತ್ತು ಅಷ್ಟು ತಿನ್ನೋಕೆ ರುಚಿನೂ ಆಗಿರ್ತೈತಿ. ಈಗ ಇದನ್ನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚಲೋ ತಂಗೆ ಮಿಕ್ಸ್ ಮಾಡಿ ತೆಗೆದು ಸೈಡ್ಗೆ ಇಟ್ಬಿಡೋಣಂತ. ಈಗ ಮೀಡಿಯಮ್ ಹೀಟ್ನಾಗ ತವಾನ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸವರಿ ಈಗ 1 ಸ್ಪೂನಷ್ಟು ಬ್ಯಾಟರ್ ಹಾಕ್ಕೊಂಡು, ಈಗ ನಾವು ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಹಾಕೋಬೋದು, ಸ್ವಲ್ಪ ದಪ್ಪ ಬೇಕಂದ್ರೆ ದಪ್ಪನೂ ಹಾಕೋಬೋದು, ನೀವು ಎಷ್ಟು ತೆಳ್ಳಗೆ ಬೇಕಂದ್ರೂ ಹಾಕೋಬೋದು. ಆಮೇಲೆ ನಾವು ಹೆಚ್ಚಿಟ್ಕೊಂಡಿರುವಂಥ ತರಕಾರಿ ಮತ್ತು ಪನ್ನೀರಿನ ಮಿಕ್ಸ್ಚರ್ನ ಇದಕ್ಕೆ ಹಾಕಿ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೀಡಿಯಮ್ ಟು ಹೈ ಫ್ಲೇಮ್ನಾಗ 1-2ರಿಂದ 3 ನಿಮಿಷ ಒಂದು ಸೈಡ್ ಬೆಂದಿಸಿ, ಆಮೇಲೆ ಇದನ್ನ ತಿರುಗಿ ಹಾಕಿ 2 ಕಡೆನೂ 1-2ರಿಂದ 3 ನಿಮಿಷ ಚಲೋ ತಂಗೆ ಬೆಂದಿಸ್ಕೋಬೇಕು. ಆಮೇಲೆ ನಾವು ತವಾ ಮೇಲೆ ದೋಸೆ ಬ್ಯಾಟರ್ ಹಾಕೋ ಮುಂದೆ ತವಾ ಭಾಳ ಬಿಸಿ ಇರಬಾರ್ದು, ಇಲ್ಲ ದೋಸೆ ಸರಿ ಆಗಂಗಿಲ್ಲ. ಹಿಂಗೆ 2ರಿಂದ 3 ನಿಮಿಷ 2 ಕಡೆ ಚಲೋ ತಂಗೆ ಬೆಂದಿಸಿದ್ರೆ ನಮ್ದು ಹೈ ಪ್ರೋಟೀನ್ ದೋಸೆ ರೆಡಿ ಆಯ್ತು ನೋಡ್ರಿ. ಇದು ಮಕ್ಕಳು ದೊಡ್ಡವರು ಭಾಳ ಇಷ್ಟಪಟ್ಟು ತಿಂತಾರೆ. ಇದನ್ನು ನಾನಿಲ್ಲಿ ಪೀಸ್ನಾಗ ಕಟ್ ಮಾಡಿ ತೋರ್ಸಾಕತ್ತೀನಿ. ನಾವು ಹಂಗನೂ ತಿನ್ಬೋದು. ನಾವು ಈ ರೀತಿ ಪೀಸ್ನಾಗ ಕಟ್ ಮಾಡಿದ್ದೀವಿ ಅಂತಂದ್ರೆ ಲಂಚ್ ಬಾಕ್ಸಿಗೆ ಹಾಕೋಕ್ಕೂ ಈಸಿ ಆಕೈತಿ, ತಿನ್ನೋಕ್ಕೂ ಈಸಿ ಆಗ್ತೈತಿ. ಇದನ್ನು ನಾನಿವತ್ತು ಕೊಬ್ಬರಿ ಚಟ್ನಿ ಜೊತೆ ಸರ್ವ್ ಮಾಡತ್ತೀನಿ. ಇದಕ್ಕೆ ಯಾವ ಚಟ್ನಿ ಅವಶ್ಯಕತೆಯೂ ಇಲ್ಲ, ಹಂಗೆ ತಿನ್ನೋಕ್ಕಂತ ಭಾಳ ರುಚಿಯಾಗಿರ್ತೈತಿ. ಇಷ್ಟು ಮಾಡಿದ್ರೆ ನಮ್ದು ಹೆಸರು ಕಾಳಿನ ಹೈ ಪ್ರೋಟೀನ್ ದೋಸೆ ರೆಡಿ ಆಯ್ತು. ಸೊ ಈ ರೆಸಿಪಿನ ನೀವು ಒಂದ್ಸರಿ ಖಂಡಿತ ಟ್ರೈ ಮಾಡಿರಿ. ಇದನ್ನು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಊಟದ ಟೈಮಿಗೂ ಬೇಕಂದ್ರೂ ಮಾಡ್ಬೋದು, ಇಲ್ಲ ಲಂಚ್ ಬಾಕ್ಸಿಗೂ ಮಾಡ್ಬೋದು. ಆದರೆ 6ರಿಂದ 7 ತಾಸು ಮಾತ್ರ ನೆನೆಸಿ ಇಡಬೇಕು ಕಾಳನ್ನೆಲ್ಲ. ಅದರ ಫರ್ಮೆಂಟೇಷನ್ ಮಾಡೋ ಅವಶ್ಯಕತೆ ಏನಿಲ್ಲ, ರುಬ್ಬಿ ಆಗಿಂದಾಗ ಮಾಡುವಂಥ ಒಂದು ರೆಸಿಪಿ ಇದೆ. ಸೊ ಈ ಹೆಲ್ದಿ ದೋಸೆ ರೆಸಿಪಿನ ನೀವು ಒಂದ್ಸರಿ ಟ್ರೈ ಮಾಡಿರಿ. ನಿಮ್ಗೆ ಇಷ್ಟ ಆದರೆ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು.